ಪ್ರಥಮ ಪಿಯುಸಿ ಕನ್ನಡ ನಾಟಕ ಬೋಳೆ ಶಂಕರ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಸಂದರ್ಭ ಸೂಚಿಸಿ ಸ್ವಾರಸ್ಯ ವಿವರಿಸಿ. ವಾಕ್ಯ 1 ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ನಾಟಕದ ಮೊದಲ ದೃಶ್ಯದಲ್ಲಿ ಸೂತ್ರಧಾರನಾದ ಕೋಡಂಗಿ ಮತ್ತು ಭಾಗವತರ ನಡುವೆ ಸಂಭಾಷಣೆ ಆರಂಭವಾಗುತ್ತದೆ. ಹಳೆ ಕಥೆ ಬೇಡ, ಹಿಂದೆ ನಡೆದದ್ದು ಅಲ್ಲ, ಈಗ ಹಾಲಿ ನಡೆಯುತ್ತಿರೋ ಕಥೆಯೂ ಅಲ್ಲ, ಮುಂದೆ ನಡೆಯಬೇಕಾದ ಕಥೆ ಹೇಳಬೇಕೆಂದು ನಿರ್ಧರಿಸಿದ್ದಾಯಿತು. ಒಂದಾನೊಂದು ಊರು, ಅಂದರೆ ಶಿವಪುರ. ಅಲ್ಲಿ ಕೋಡಂಗಿಯ ಮಿತ್ರ ಉರ್ಫ್ ಯಜಮಾನನ ಕತೆ. ಅವನ ಹೆಸರು ಬೆಪ್ತಕಡಿ. ಬೋಳೆ ಶಂಕರ ಕೋಡಂಗಿ ಅವನಲ್ಲಿ ಕೆಲಸಕ್ಕಿದ್ದ. ಅವನ ಸಂಬಳ ಎಷ್ಟೆಂದರೆ ದಿನಕ್ಕೆ ಕೆನ್ನೆ ಮೇಲೆ 10 ಅದನ್ನು ತಕೊಂಡು ಏನು ಮಾಡ್ತೀಯ ಎಂಬ ಭಾಗವತನ ಪ್ರಶ್ನೆಗೆ ಕೋಡಂಗಿ ಮೇಲಿನಂತೆ ಉತ್ತರಿಸುತ್ತಾನೆ. ಸ್ವಾರಸ್ಯ ನಾಟಕದಲ್ಲಿ ಬುದ್ಧಿವಂತರೆನಿಸಿಕೊಂಡು ದಡ್ಡತನ ತೋರುವವರಿಗೆ ಆಗುವ ಸ್ಥಿತಿಯ ಪರಿಚಯ ಇಲ್ಲಿದೆ. ವಾಕ್ಯ 2 ಇವನಿಗೇನು ಹೆಂಡತಿನೇ ಮಕ್ಕಳೇ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಬೋಳೆ ಶಂಕರನ ಅಣ್ಣ ಅತ್ತಿಗೆಯರಿಗೆ ಪಿಶಾಚಿಗಳ ಪ್ರಚೋದನೆಯಿಂದ ಬೆಟ್ಟದ ಮೇಲಿಂದ ಹಾರುವ ಆಸೆಯಾಗುತ್ತದೆ. ಒಮ್ಮೊಮ್ಮೆ ಪಿಶಾಚಿಗಳಿಂದ ಈ ರೀತಿ ಆಗೋದಿದೆ. ನಿಮ್ಮನ್ನು ನೋಡಿ ನನಗೆ ನಗಬೇಕೆನಿಸಿದೆ ಎಂದು ಬೆಪ್ತಕಡಿ ಹೇಳುತ್ತಾನೆ. ಈ ಮಾತಿನಿಂದ ಅವರೆಲ್ಲ ಕೋಪಗೊಳ್ಳುತ್ತಾರೆ. ಸರ್ದಾರ ಸೋಮಣ್ಣನಂತೂ ಆಸ್ತಿಯನ್ನು 3 ಭಾಗ ಮಾಡಿ 1 ಭಾಗ ನೀ ತಗೋ ಅಂದಾಗ ಸರ್ದಾರನ ಹೆಂಡತಿ ಬೋಳೆ ಶಂಕರನಿಗೆ 1 ಭಾಗವಾದರೂ ಯಾಕೆ ಎಂದು ವಾದಿಸುತ್ತಾ ಮೇಲಿನ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ ಬೋಳೆ ಶಂಕರನಿಗೆ ಹೆಣ್ಣು ಕೊಡುವಂತಹ ಉದಾರಿಗಳಿಲ್ಲ. ತಿರುಪೆ ಹುಡುಕಿ ಕೂಡ ಇವನನ್ನು ಮದುವೆಯಾಗುವುದಕ್ಕೆ ದಯಮಾಡಿ ಒಪ್ಪುವುದಿಲ್ಲ ಎಂದು ಸರ್ದಾರನ ಹೆಂಡತಿಯ ಅಭಿಪ್ರಾಯ. ವಾಕ್ಯ 3 ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂತವರು. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಸೈತಾನ ದೊರೆ ಬೋಳೆ ಶಂಕರ ಮತ್ತು ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆತನ್ನಿ ಅಂತ 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿರುತ್ತಾನೆ. ಒಂದೊಂದು ಪಿಶಾಚಿಯು ಒಬ್ಬ ಬೆನ್ನು ಹತ್ತುತ್ತವೆ. ಆದರೆ ಬೋಳೆ ಶಂಕರನ ಅಣ್ಣಂದಿರೇ ವಾಸಿ. ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂತವರು. ಈ ಪಿಶಾಚಿಯ ಅಣ್ಣಂದಿರು ತಲೆ ತೂರಿಸಿಕೊಳ್ಳುವ ಮೊದಲೇ ಬೋಳೆ ಶಂಕರನ ಅಣ್ಣಂದಿರು ವಶವಾದರು ಎಂದು ಮೊದಲ ಪಿಶಾಚಿ ಹೇಳುತ್ತದೆ. ಸ್ವಾರಸ್ಯ ಬೆಪ್ತಕಡಿ ಬೋಳೆ ಶಂಕರ ಮಹಾಪಾಕಡ. ಅವನ ಪಂಚೇಂದ್ರಿಯಗಳು ಎಲ್ಲರಿಗಿಂತ ಚುರುಕು ಎಂಬುದು ಮೊದಲ ಪಿಶಾಚಿಯ ಅಭಿಪ್ರಾಯ. ವಾಕ್ಯ 4 1 ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯುವುದಿಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬೋಳೆ ಶಂಕರ ಹಾಗೂ ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆತರಲು ಸೈತಾನನಿಂದ ಕಳುಹಿಸಲ್ಪಟ್ಟ ಪಿಶಾಚಿಗಳಲ್ಲಿ ಮೊದಲ ಪಿಶಾಚಿ ಬೋಳೆ ಶಂಕರನ ಬೆನ್ನು ಹತ್ತುತ್ತದೆ. ಆದರೆ ಪಿಶಾಚಿಯಾಗಿ ಇಷ್ಟು ವರ್ಷ ಸರ್ವೀಸ್ ಆದ ಅದರ ಅನುಭವಕ್ಕೆ ಮಸಿ ಬಳಿಯುವಂತಹ ಬೋಳೆ ಶಂಕರನಂತವರನ್ನು ಅದು ನೋಡಿರಲಿಲ್ಲ. ಹೊಲದಲ್ಲಿ ಉಳುತ್ತಿದ್ದ ಬೋಳೆ ಶಂಕರ ಮರದ ನೆರಳಿನಲ್ಲಿ ರೊಟ್ಟಿ ಗಂಟು ಇಟ್ಟಿದ್ದ. ಅದನ್ನು ಪಿಶಾಚಿ ಕದಿಯುತ್ತದೆ. ಹಸಿದು ಬೋಳೆ ಶಂಕರ ಉಳೋದು ನಿಲ್ಲಿಸಿ ರೊಟ್ಟಿ ಹುಡುಕುವನು. ಅದು ಕಾಣದಿದ್ದಾಗ ತಾನೇ ಮೊದಲಿನಂತೆ ಸಮಾಧಾನದ ಮಾತುಗಳನ್ನು ಹೇಳಿಕೊಂಡು ಕೆಲಸಕ್ಕೆ ಹೋಗುವನು. ಸ್ವಾರಸ್ಯ ರೊಟ್ಟಿ ಯಾರು ಕದ್ದರೆಂದು ಶಂಕರ ಬೈದಾಡುತ್ತಾನೆ. ಆಗ ಅದೇ ಮಾರ್ಗವಾಗಿ ಅವನ ಮನಸ್ಸು ಪ್ರವೇಶಿಸುವ ಪಿಶಾಚಿಯ ಬಯಕೆ ಹುಸಿಯಾಗುತ್ತದೆ. ವಾಕ್ಯ 5 ನಾನೇನಾದರೂ ರಾಜನಾದರೆ ನಿಮ್ಮಂತ ಸೋಂಬೇರಿಗಳಿಗೆ ಊಟ ಹಾಕೋದೇ ಇಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬೋಳೆ ಶಂಕರ ಉಳುತ್ತಿದ್ದಾಗ ಅವನು ಮರದ ನೇರಿನಲ್ಲಿ ಇಟ್ಟಿದ್ದ ರೊಟ್ಟಿಯನ್ನು ಪಿಶಾಚಿ ಕದಿಯುತ್ತದೆ. ಆದರೂ ಅವನು ಬೇಸರಿಸದೆ ಕೆಲಸ ಮುಂದುವರಿಸುತ್ತಾನೆ. ಅವನ ಮುಂದೆ ಪಾನಕ ಇಟ್ಟಾಗ ಅದನ್ನು ಕುಡಿದು ಹೊಟ್ಟೆ ನೋವಾದರೂ ಪುನಃ ಕೆಲಸಕ್ಕೆ ಹೋಗುವನು. ಆಗ ಪಿಶಾಚಿ ಮನುಷ್ಯರಂತೆ ವೇಷ ಬದಲಿಸಿ ಅವನೆದುರಿಗೆ ಬಂದು 2 2 ಸೇರಿ 5 6 ಆಗುವ ಆಟ ಕಲಿಸ್ತೀನಿ ಬಾ ಎನ್ನುತ್ತದೆ. ಅದಕ್ಕವನು ಬೇಡ ಅಂದಾಗ
ಕಲಿಯುವ ಆಟ ಆಡೋಣವಾ ಎನ್ನುತ್ತದೆ. ನಿನ್ನ ಹತ್ತಿರ 10 ರೂಪಾಯಿ ಇದೆ, 5 ತನಗೆ ಕೊಟ್ಟರೆ ಎಷ್ಟಾಯಿತು ಎಂದು ಕೇಳುತ್ತದೆ. ನಾನು 5 ರೂಪಾಯಿ ಕೊಡುವುದಿಲ್ಲವೆಂದು ಹೇಳುತ್ತದೆ. ಕೊಡದಿದ್ದರೆ ಕದೀತೀನಿ ಎನ್ನುತ್ತದೆ. ಅದಕ್ಕೆ ಬೋಳೆಶಂಕರ ಇಲ್ಲಿಂದ ತೊಲಗದಿದ್ದರೆ ಕಾಲು ಮುರಿತೀನಿ ಎಂದು ಹೇಳುತ್ತಾ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಈ ಪಿಶಾಚಿಯಂತಹ ನರಭಕ್ಷಕರು ಕೆಲಸಗಳ್ಳರಿರುವ ದೇಶವನ್ನು ಶಿವನೇ ಕಾಯಬೇಕು ಎಂಬ ಅರ್ಥದಲ್ಲಿ ಬೋಳೆಶಂಕರ ಹೇಳುತ್ತಾನೆ. ವಾಕ್ಯ 6: ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಜಗಳವಾಡಿ ಪಾಲಿಗೆ ಬಂದದ್ದನ್ನು ತೆಗೆದುಕೊಂಡು ದೇಶ ಆಳ್ತೀವಿ ಅಂತ ಹೋದವರು ಪಿಶಾಚಿಗಳ ಕುಮ್ಮಕ್ಕಿನಿಂದ ಪುನಃ ಬೆಪ್ತಗಡಿಯ ಮನೆಗೆ ಬರುತ್ತಾರೆ. ಸರ್ಕಾರ ಸೋಮಣ್ಣ, ಸಾಹುಕಾರ ಕಾಮಣ್ಣ ಅವರ ಹೆಂಡತಿಯಂದಿರು ಬೋಳೆಶಂಕರನ ಮನೆಯಲ್ಲಿ ಐಷಾರಾಮವಾಗಿ ಅಡುಗೆ ಮಾಡುತ್ತಿದ್ದಾರೆ. ಮನೆಗೆ ಬಂದ ಬೋಳೆಶಂಕರ ಅಣ್ಣಂದಿರ ಪರಿವಾರ ತಿರುಗಿ ಬಂದಿರುವುದರಿಂದ ಸಂತೋಷ ಪಡುತ್ತಾನೆ. ಒಬ್ಬನ ಜೀವನದಲ್ಲಿ ಇಂತಹ ಸುದಿನಗಳು ಬರೋದು ಅಪರೂಪ. ಜೊತೆಗೆ ಕುಳಿತು ಊಟ ಮಾಡಿ ಎಷ್ಟು ದಿನಗಳಾದವು. ಅಣ್ಣ ತಮ್ಮಂದಿರು ಒಟ್ಟಿಗೆ ಊಟ ಮಾಡೋಣ. ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ. ಅತ್ತಿಗೆಯರ ಹಸ್ತಗುಣದಿಂದ ಅಡುಗೆಯ ಮನೆಯಾಗಲೇ ಪರಿಮಳ ಭರಿತವಾಗಿದೆ ಎಂದು ಬೋಳೆಶಂಕರ ಖುಷಿ ಪಡುತ್ತಾನೆ. ಸ್ವಾರಸ್ಯ: ಹೆಣ್ಣು ಸಂಸಾರದ ಕಣ್ಣು ಎಂಬುದು ಹಾಗೂ ಗೃಹಿಣಿಯದ್ದ ಗೃಹದ ಲಕ್ಷಣವೇ ಬೇರೆ ಎಂಬುದು ಇದರಿಂದ ತಿಳಿದುಬರುತ್ತದೆ. ವಾಕ್ಯ 7: ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಣಯ್ಯ ನಾನು. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಜಗಳವಾಡಿ ಪಾಲಿಗೆ ಬಂದದ್ದು ತೆಗೆದುಕೊಂಡು ಹೋದ ಅಣ್ಣಂದಿರು ಪುನಃ ಪಿಶಾಚಿಗಳ ಕುಮ್ಮಕ್ಕಿನಿಂದ ಬೋಳೆಶಂಕರನ ಮನೆ ಸೇರುತ್ತಾರೆ. ಅಡುಗೆ ಸಿದ್ಧವಾದಾಗ ನೀನು ಕೊಟ್ಟಿಗೆ ಹತ್ತಿರ ಊಟಕ್ಕೆ ಕೂರು ಎಂದು ಹೇಳುತ್ತಾರೆ. ಅದಕ್ಕೆ ಅವನು ತಾನು ತೋಟದಲ್ಲೇ ಊಟ ಮಾಡಿ ಮಲ್ಕೋತೇನೆ ಎನ್ನುತ್ತಾನೆ. ತಮಗೆರಡು ಮನೆಯನ್ನು ಕಟ್ಟಿ ಕೊಡು ಎನ್ನುತ್ತಾರೆ. ಇದನ್ನೆಲ್ಲ ನೋಡಿದ ಕೋಡಂಗಿ, ಜೇಬು ನಿಂದು ಅವರು ಖರ್ಚು ಮಾಡ್ತಾರಂತೆ, ಇದ್ಯಾವ ಸೀಮೆ ಲೆಕ್ಕ ಎಂದು ಆಕ್ಷೇಪಿಸಿದಾಗ ಬೋಳೆಶಂಕರ ಹಸಿರನ್ನು ನೋಡು, ಹಸಿರನ್ನು ಪ್ರೀತಿಸು, ಅಂತಃಕರಣ ತೆರೆದರೆ ಸಾಕು, ಅದು ಒಳಗೆ ಪ್ರವೇಶಿಸುತ್ತದೆ, ಒಳಗಿನ ಕೊಳೆ ತೊಳೆದು ಹೃದಯವನ್ನು ಪರಿಶುದ್ಧವಾದ ಕೊಳದ ತರ ಮಾಡುತ್ತದೆ. ನಾನು ಹಸಿರು ಸಾಮ್ರಾಜ್ಯದ ಪ್ರಜೆ ಎಂದು ಹೇಳುತ್ತಾನೆ. ಸ್ವಾರಸ್ಯ: ಜಗತ್ತು ಹೇಗೆ ಇರಲಿ, ಒಳ್ಳೆಯದನ್ನು, ಪರಿಶುದ್ಧತೆಯನ್ನು, ಹಸಿರನ್ನು ನಾವು ಪ್ರೀತಿಸುವ ಮನಸ್ಸು ಬೆಳೆಸಿಕೊಂಡರೆ ಅದರ ಕೊಳೆ ಕಾಣಲಾರದು. ವಾಕ್ಯ 8: ರಾಜಕುಮಾರಿಗೆ ಬಂದಿರೋದು ರಾಜರೋಗ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: 3 ದಿನಗಳಿಂದ ಹೊಟ್ಟೆ ನೋವಿನಿಂದ ರಾಜಕುಮಾರಿ ನರಳುತ್ತಿದ್ದಳು. ಯಾರ ವೈದ್ಯವೂ ಅವಳ ಮೇಲೆ ಪರಿಣಾಮ ಬೀರುತ್ತಿಲ್ಲ. ರಾಜನಂತೂ ಅವಳ ನೋವು ವಾಸಿ ಮಾಡಿದವರಿಗೆ ಇಡೀ ರಾಜ್ಯವಲ್ಲದೆ ರಾಜಕುಮಾರಿಯನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಡಂಗೂರ ಸಾರೆಂದು ಮಂತ್ರಿಗೆ ಹೇಳುತ್ತಾನೆ. ಅಷ್ಟರಲ್ಲಿ ಸೇವಕ ಬಂದು, ಬೆಪ್ತಗಡಿ ಬೋಳೆಶಂಕರ ಬಂದಿದ್ದಾನೆ, ಅವನ ಹತ್ತಿರ ಮದ್ದಿದೆಯಂತೆ. ಅದಕ್ಕೆ ಮಂತ್ರಿಯು, ಬೆಪ್ತಗಡಿಗಳಿಗೆಲ್ಲ ತಗ್ಗುವ ರೋಗ ಅಲ್ಲ ಇದು, ರಾಜಕುಮಾರಿಗೆ ಬಂದಿರೋದು ರಾಜರೋಗ, ಆದ್ದರಿಂದ ರಾಜ ವೈದ್ಯರೇ ಬರಬೇಕು ಎಂದು ಹೇಳುತ್ತಾನೆ. ಸ್ವಾರಸ್ಯ: ರಾಜ ವೈದ್ಯರಿಗೆ ಆಗದ್ದನ್ನು ಬೋಳೆಶಂಕರನಂತವನು ಹೇಗೆ ಮಾಡಿಯಾನು ಎಂಬ ಮಂತ್ರಿಯ ವ್ಯಂಗ್ಯ ಇಲ್ಲಿ ಕಾಣಬಹುದು. ವಾಕ್ಯ 9: ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಯುತ್ತಾರೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದ ಬೋಳೆಶಂಕರನನ್ನು ಮಂತ್ರಿ ಹುಡುಕಿಕೊಂಡು ಬರುವನು. ರಾಜನು ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿ ಬೋಳೆಶಂಕರನನ್ನೇ ರಾಜನನ್ನಾಗಿ ಮಾಡಲು ತೀರ್ಮಾನ ಮಾಡಿರುವುದನ್ನು ತಿಳಿಸುತ್ತಾನೆ. ಅದಕ್ಕೆ ಬೋಳೆಶಂಕರ, ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ, ತೆರಿಗೆಗಳು ಇರೋದಿಲ್ಲ, ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿತಾನೆ, ಎಲ್ಲರೂ ಉಣ್ಣುತ್ತಾರೆ, ದುಡಿಯದ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿಲ್ಲ ಎಂಬ ನಿಯಮ ಹಾಕುತ್ತಾನೆ. ಸ್ವಾರಸ್ಯ: ನದಿಯನ್ನು ಬಂಧಿಸಲಾಗುವುದಿಲ್ಲ, ಬಂಧಿಸಿದರೆ ನೀರಿಗೆ ಅದರದ್ದೇ ಆದ ನಿಯಮಗಳಿವೆ ಎಂದು ಬೋಳೆಶಂಕರ ಹೇಳುತ್ತಾನೆ. ವಾಕ್ಯ 10: ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ.
ಸಂದರ್ಭ: ತಾನು ರಾಜಕುಮಾರಿಯನ್ನು ಮದುವೆಯಾಗಿ ರಾಜನಾಗುವುದಾದರೆ ಸೋಂಬೇರಿಗಳು, ದುಡಿದವರ, ಮುದುಕರ, ಮಕ್ಕಳ, ದುರ್ಬಲರ ಊಟವಾದ ಮೇಲೆ ಉಣ್ಣಬೇಕು. ಅನ್ಯ ರಾಜರ ದಾಳಿಯಾದರೆ ಏನು ಕೊಳ್ಳೆ ಹೊಡೆಯಲು ಸಾಧ್ಯವಿಲ್ಲ. ಏನಾದರೂ ಸಂಗ್ರಹಿಸಿದ್ದರಲ್ಲವೇ ಕೊಳ್ಳೆ. ವಿನಿಮಯ ಕೆಲಸದಿಂದಾದರೆ ನಾಣ್ಯದ ಅಗತ್ಯವಿಲ್ಲ. ನಾಣ್ಯವಿಲ್ಲ ಎಂದಾದರೆ ಸಂಗ್ರಹವೇ ಬೇಕಿಲ್ಲ. ಕಾನೂನಿನ ಅಗತ್ಯವೂ ಇಲ್ಲ. ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ. ಸ್ವಾರಸ್ಯ: ಈ ತನಕ ಅನೇಕ ಪದ್ಧತಿಗಳು ವಿಭಿನ್ನ ಶೈಲಿಯಲ್ಲಿ ಎಂಜಲು ತಿನ್ನುವುದನ್ನು ಕಲಿಸಿದವು. ಅದರ ಸುಧಾರಣೆಗೆ ಬೋಳೆಶಂಕರನ ಉಪಾಯ. ವಾಕ್ಯ 11 ಚಿನ್ನ ತಿಂದು ಬದುಕಲಾಗುತ್ತಾ? ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೆಲಸದಲ್ಲಿ ತೊಡಗಿರುವ ಬೋಳೆಶಂಕರನಲ್ಲಿಗೆ ಸಾಹುಕಾರ ಕಾಮಣ್ಣ ಓಡಿ ಬಂದು, 6 ಮಕ್ಕಳಿಗೆಲ್ಲ ಚಿನ್ನದ ನಾಣ್ಯ ಕೊಟ್ಟಿಯಂತೆ. ನನಗೂ ತುಸು ಹಣ ಸಿಕ್ಕಿದ್ದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೂಟೆ ಹಿಡಿಯುವ ಹಾಗೆ ಮಾಡ್ತಿದ್ದೆ ಎಂದು ಹೇಳುತ್ತಾನೆ. ಬೋಳೆಶಂಕರ ಧ್ಯಾನಧೀಮದ ನಾಣ್ಯ ತಯಾರಿಸಿಕೊಡುತ್ತಾನೆ. ಸಾಹುಕಾರ ಕಾಮಣ್ಣನಿಗೆ ಕಣ್ಣುಗಳನ್ನೇ ನಂಬಲಾಗುತ್ತಿಲ್ಲ. ಬೋಳೆಶಂಕರನು ಈ ಚಿನ್ನದಿಂದ ಮತ್ತೆ ಜ್ಞಾನ ಮಾಡಬೇಕಾದರೆ ಮಂತ್ರವನ್ನು ತಿರುಗು ಮುರುಗು ಹೇಳಬೇಕು ಎಂದು ಹೇಳುವಷ್ಟರಲ್ಲಿ ಡಬ್ಬು ಬೇಡ ಬೇಡ ಎಂದು ತಡೆಯುತ್ತಾನೆ. ಇದಕ್ಕೆ ಬೋಳೆಶಂಕರ ಚಿನ್ನ ತಿಂದು ಬದುಕಲಾಗುತ್ತಾ ಎಂದು ಪ್ರಶ್ನಿಸುತ್ತಾನೆ. ಸ್ವಾರಸ್ಯ: ಬೋಳೆಶಂಕರನ ಅಧಿಕಾರದಲ್ಲಿ ವಿನಿಮಯ ಕೆಲಸದಿಂದಾಗುತ್ತಿದ್ದರಿಂದ ನಾಣ್ಯಕ್ಕೆ ಬೆಲೆ ಇರಲಿಲ್ಲ. ವಾಕ್ಯ 12 ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬೋಳೆಶಂಕರ ಮತ್ತು ಅವನ ರಾಣಿ ಹೊಲದಲ್ಲಿ ಕೆಲಸ ಮಾಡುತ್ತಾ ಅವರಿಬ್ಬರು ಮದುವೆಯಾಗಿ ಬೋಳೆಶಂಕರ ರಾಜನಾದ ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತಿರುವಾಗ ಕೋಡಂಗಿ ಬರುವನು. ಸೈತಾನನಿಂದ ಪ್ರಚೋದಿತರಾಗಿ ಅಣ್ಣಂದಿರಿಬ್ಬರು ಬೋಳೆಶಂಕರನನ್ನು ನೋಡಲು ಬಂದಿದ್ದಾರೆ ಎಂದು ಹೇಳುವನು. ಅಣ್ಣಂದಿರಿಬ್ಬರು ಸಹ ಬೋಳೆಶಂಕರ ರಾಜನಾದುದು ತಮಗೆ ಸಂತೋಷದ ವಿಚಾರವೆಂದು ಹೇಳುತ್ತಾರೆ. ಸಬಕಾರ ಕಾಮಣ್ಣ ಇದೇ ಏನಪ್ಪಾ ನಿನ್ನ ದರ್ಬಾರು ಎಂದು ಕೇಳಿದಾಗ ಬೋಳೆಶಂಕರ ಮೇಲಿನಂತೆ ಉತ್ತರಿಸುತ್ತಾನೆ. ಸ್ವಾರಸ್ಯ: ರಾಜನು ಜನಸಾಮಾನ್ಯರಂತೆ ಇದ್ದರೆ ಜನರೆಲ್ಲಿ ಇರುವರೋ ಅದೇ ಅವನ ದರ್ಬಾರು ಆಗಿರುತ್ತದೆ ಎಂಬುದು ಬೋಳೆಶಂಕರನ ಅಭಿಪ್ರಾಯವಾಗಿದೆ. ವಾಕ್ಯ 13 ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸೈತಾನನು ಸೇನಾಪತಿಯ ವೇಷದಲ್ಲಿರುತ್ತಾನೆ. ಅವನ ನೇತೃತ್ವದಲ್ಲಿ ಸೈನಿಕರು ಬರುತ್ತಿರುತ್ತಾರೆ. ಸೈತಾನನ ಸೈನಿಕರು ಬೋಳೆಶಂಕರನ ಊರಿನಲ್ಲಿ ಎಲ್ಲವನ್ನೂ ಧ್ವಂಸ ಮಾಡುತ್ತಾರೆ. ಹಸಿರು ಹೊಲವನ್ನು ನಾಶ ಮಾಡುತ್ತಾರೆ. ಆದರೂ ಜನ ತಿರುಗಿ ಪ್ರತಿಭಟಿಸುವುದಿಲ್ಲ. ಇದರಿಂದ ಸೈತಾನ ಮತ್ತು ಅವನ ಸೈನ್ಯ ಕಂಗಾಲಾಗುತ್ತದೆ. ತಾವಿಲ್ಲಿ ಯುದ್ಧ ಮಾಡುವುದು ಅಸಾಧ್ಯವೆಂದು ಅವರಿಗೆ ಅರಿವಾಗುತ್ತದೆ. ತಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಮಾತನಾಡುತ್ತಾರೆ. ಇರಬೇಕಾದರೂ ಸಿಟ್ಟಿರಬಹುದು. ಜನಗಳಲ್ಲಿಲ್ಲ. ಯಾರು ಏನು ಕೇಳಿದರೂ ಅವರಿಗೆ ಕೊಟ್ಟು ಬಿಡುತ್ತಾರೆ ಎಂದು ಸೈನಿಕನೊಬ್ಬ ಸೈತಾನನಲ್ಲಿ ತನ್ನ ಆಶ್ಚರ್ಯ ತೋಡಿಕೊಳ್ಳುತ್ತಾನೆ. ಸ್ವಾರಸ್ಯ: ಪ್ರತಿಭಟನೆ ಇಲ್ಲದೆ ಶಾಂತಿಯಿಂದ ಇದ್ದರೆ ದಾಳಿಕಾರರು ಸಹ ಅಸಹಾಯಕರಾಗುವುದನ್ನಿಲ್ಲಿ ಕಾಣಬಹುದು. ವಾಕ್ಯ 14 ಕೆಲಸ ಮಾಡದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಡಂಗಿಯ ಜೊತೆ ಬಂದ ಸೈತಾನ ಬೋಳೆಶಂಕರನ ಅರಮನೆಯಲ್ಲಿ ಊಟದ ಪಂಕ್ತಿಯಲ್ಲಿ ಜನರ ಜೊತೆ ಊಟಕ್ಕೆ ಕೂರುವನು. ರಾಣಿ ಊಟ ಬಡಿಸುತ್ತಾ ಬರುತ್ತಾಳೆ. ಸೈತಾನ ಬಂದೊಡನೆ ನಿಲ್ಲುವಳು. ಅವನ 2 ಕೈಗಳನ್ನು ತೋರಿಸೆಂದು ಕೇಳುತ್ತಾಳೆ. ತಪ್ಪು ತಿಳಿಯದೆ ನಂತರದ ಪಂಕ್ತಿಯಲ್ಲಿ ಕೂರು ಎಂದು ಹೇಳಿದಳು. ಆಗ ಬೋಳೆಶಂಕರನು ಯಾರ ಕೈ ಕೆಲಸ ಮಾಡಿ ಜಿಗುಟುಗಟ್ಟಿಲ್ಲವೋ ಅವರ ಊಟ ಆಮೇಲೆ. ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ. ನನ್ನ ಹೆಂಡತಿ ನಿನಗೆ ಅದನ್ನೇ ಹೇಳಿದ್ದು ಎಂದು ವಿವರಿಸುತ್ತಾನೆ. ಸ್ವಾರಸ್ಯ: ದುಡಿಯದವನಿಗೆ ಊಟ ಮಾಡುವ ಹಕ್ಕು ದುಡಿಮೆಗಾರರಿಗೆ ಇರುವಷ್ಟು ಇರುವುದಿಲ್ಲವೆಂದು ಇದರಿಂದ ಸ್ಪಷ್ಟವಾಗುತ್ತದೆ. ವಾಕ್ಯ 15 ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮಗೆ ಹೇಳಿಕೊಡುತ್ತೇನೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ.
ಸಂದರ್ಭ ಬೋಳೇಶಂಕರನ ಅರಮನೆಯಲ್ಲಿ ಕೆಲಸ ಮಾಡಿದವರ ಊಟದ ನಂತರ ಸೋಮಾರಿಗಳ ಊಟವೆಂದು ತಿಳಿಸಿ ಸೈತಾನನನ್ನು ಪಂಕ್ತಿಗೆ ಕಳಿಸುತ್ತಾರೆ. ಆಗ ಸೈತಾನನು ಪ್ರತಿಯೊಬ್ಬನು ತನ್ನ ಕೈಯಿಂದಲೇ ಕೆಲಸ ಮಾಡಬೇಕೆಂಬುದು ಈ ನಿನ್ನ ರಾಜ್ಯದಲ್ಲಿ ಮಾತ್ರ. ಜನ ಕೈಯಿಂದ ಮಾತ್ರ ಕೆಲಸ ಮಾಡಬೇಕೇ? ಬುದ್ಧಿವಂತರು ತಲೆಯಿಂದ ಕೆಲಸ ಮಾಡುತ್ತಾರೆ. ಆದರೆ ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮಗೆ ನಾನು ಹೇಳಿಕೊಡುತ್ತೇನೆ ಎಂದು ಬೋಳೇಶಂಕರನಿಗೆ ಹೇಳುತ್ತಾನೆ. ಸ್ವಾರಸ್ಯ ಕೈಗಳಿಗಿಂತ ತಲೆಯಿಂದ ಕೆಲಸ ಮಾಡುವುದು ಹೆಚ್ಚು ಲಾಭಕರ ಎಂಬುದು ಸೈತಾನನ ವಾದ. ವಾಕ್ಯ 16 ಬಂಧುಗಳೇ, ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ, ಹಿಂದೆ ಹಿಂದಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೇಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಎತ್ತರವಾದ ಗೋಪುರದ ಮೇಲೆ ನಿಂತು ಸೈತಾನನು ಕೆಳಗೆ ನಿಂತ ಬೋಳೇಶಂಕರ ರಾಜಕುಮಾರಿ ಮತ್ತು ಜನಗಳಿಗೆ ತಲೆಯಿಂದ ಕೆಲಸ ಮಾಡುವುದು ಹೇಗೆಂಬುದನ್ನು ತಿಳಿ ಹೇಳಲು ಪ್ರಯತ್ನಿಸುತ್ತಿರುತ್ತಾನೆ. ಬೆಕ್ಕಗಡಿ ಬಂಧುಗಳೇ, ನಗರದ ಸುಖಗಳಿಂದ ವಂಚಿತರಾಗದಿರಿ. ತಲೆಯ ಬೆಲೆ ತಿಳಿದಿರಾದರೆ ಸ್ವರ್ಗದ ಸುಖವನ್ನು ಸೂರೆ ಮಾಡಬಲ್ಲ ಸಿಟಿ ಕಟ್ಟಬಹುದು. ಸುಖಗಳ ಸಂಖ್ಯೆ ಹಾಗೂ ದಾಹಗಳನ್ನು ದಿನದಿನಕ್ಕೆ ಹೆಚ್ಚಿಸುವ ಸಿಟಿ ಕಟ್ಟಬಹುದು. ಶ್ರಮವನ್ನೇ ವಿನಿಯೋಗಿಸುವುದೆಂದರೆ ನಾಗರಿಕತೆಯನ್ನು ಆದಿಮ ಸ್ಥಿತಿಗೆ ಒಯ್ಯುವುದು. ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ, ಹಿಂದೆ ಹಿಂದಲ್ಲ ಎಂದು ಹೇಳುತ್ತಾನೆ. ಸ್ವಾರಸ್ಯ ವೆಪ್ಪಂಡಿ ಬೋಳೇಶಂಕರ ತನಗೆ ತಲೆ ಇಲ್ಲವಾದುದರಿಂದ ತನಗಿಲ್ಲದ ತಲೆ ಜನರಿಗೂ ಇರದ ಹಾಗೆ ಮಾಡಿದ್ದಾನೆ ಎಂದು ಸೈತಾನ ಹೇಳುತ್ತಾನೆ. ಮುಖ್ಯ ಪ್ರಶ್ನೆ 2 ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳೇ, ಪರೀಕ್ಷೆಯಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೊಡಬಹುದು. ಆದ್ದರಿಂದ ಆಯ್ಕೆಗಳನ್ನು ನೀಡಿ ಉತ್ತರವನ್ನು ನೀಡಿದ್ದೇನೆ. ಪ್ರಶ್ನೆ 1 ಬೋಳೇಶಂಕರನ ಊರು ಯಾವುದು? ಆಯ್ಕೆಗಳು ಕೈಲಾಸಪುರ, ಶಿವಪುರ, ದೇವಪುರ, ಜೈಪುರ. ಸರಿಯಾದ ಆಯ್ಕೆ ಆ ಶಿವಪುರ. ಪ್ರಶ್ನೆ 2 ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಉಂಟಾದ ಆಸೆ ಯಾವುದು? ಆಯ್ಕೆಗಳು ಮನೆಯಿಂದ ನೆಗೆಯುವುದು, ಮರದಿಂದ ನೆಗೆಯುವುದು, ಬೆಟ್ಟದ ನೆತ್ತಿಯಿಂದ ನೆಗೆಯುವುದು, ದಡದಿಂದ ನೆಗೆಯುವುದು. ಸರಿಯಾದ ಆಯ್ಕೆ ಈ ಬೆಟ್ಟದ ನೆತ್ತಿಯಿಂದ ನೆಗೆಯುವುದು. ಪ್ರಶ್ನೆ 3 ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ? ಆಯ್ಕೆಗಳು ದೇಹದ ಮೂಲಕ, ದೌರ್ಬಲ್ಯದ ಮೂಲಕ, ಗಾಳಿಯ ಮೂಲಕ, ಆಹಾರದ ಮೂಲಕ. ಸರಿಯಾದ ಆಯ್ಕೆ ಆ ದೌರ್ಬಲ್ಯದ ಮೂಲಕ. ಪ್ರಶ್ನೆ 4 ಬದುಕಿನ ಬಗ್ಗೆ ಅವನಿಗೆ ಒಂದು ತಕರಾರಿಲ್ಲ ಎಂದು ಪಿಶಾಚಿಯು ಯಾರ ಬಗ್ಗೆ ಹೇಳುತ್ತದೆ? ಆಯ್ಕೆಗಳು ಸೋಮಣ್ಣ, ಕಾಮಣ್ಣ, ಬೋಳೇಶಂಕರ, ಪಿಶಾಚಿ. ಸರಿಯಾದ ಆಯ್ಕೆ ಈ ಬೋಳೇಶಂಕರ. 5 ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ? ಆಯ್ಕೆಗಳು ಶಿವ, ಸೈತಾನ, ಕೋಡಂಗಿ, ಬೋಳೇಶಂಕರ. ಸರಿಯಾದ ಆಯ್ಕೆ ಆ ಶಿವ. ಪ್ರಶ್ನೆ 6 ಬೋಳೇಶಂಕರನ ಹೊಟ್ಟೆ ನೋವು ಯಾವುದರಿಂದ ಮಾಯವಾಯಿತು? ಆಯ್ಕೆಗಳು ಪಾನಕ, ಹುಲ್ಲು, ಪಿಶಾಚಿ ಕೊಟ್ಟ ಬೇರು, ಔಷಧಿ. ಸರಿಯಾದ ಉತ್ತರ ಈ ಪಿಶಾಚಿ ಕೊಟ್ಟ ಬೇರು. ಪ್ರಶ್ನೆ 7 ಬೋಳೇಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ? ಆಯ್ಕೆಗಳು ಕುರಿ ಕೊಟ್ಟಿಗೆ, ದನದ ಕೊಟ್ಟಿಗೆ, ಎಮ್ಮೆ ಕೊಟ್ಟಿಗೆ, ಕುದುರೆ ಲಯ. ಸರಿಯಾದ ಉತ್ತರ ಆ ದನದ ಕೊಟ್ಟಿಗೆ. ಪ್ರಶ್ನೆ 8 ಬೋಳೇಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ? ಆಯ್ಕೆಗಳು ಮುದುಕಿಯ ವೇಷ, ರಾಜಕುಮಾರಿ ವೇಷ, ಸೈತಾನನ ವೇಷ, ಹುಲಿ ವೇಷ. ಸರಿಯಾದ ಉತ್ತರ ಆ ಮುದುಕಿಯ ವೇಷ. ಪ್ರಶ್ನೆ 9 ರಾಜಕುಮಾರಿಗೆ ಬಂದ ರೋಗ ಯಾವುದು? ಆಯ್ಕೆಗಳು ತಲೆನೋವು, ಹೊಟ್ಟೆ ನೋವು, ಕಣ್ಣು ನೋವು, ಮೈಕೈ ನೋವು. ಸರಿಯಾದ ಉತ್ತರ ಆ ಹೊಟ್ಟೆ ನೋವು. ಪ್ರಶ್ನೆ 10 ಹುಡುಗಿಯರ ಹಾಡಿಗೆ ಬೋಳೇಶಂಕರ ಬಹುಮಾನವಾಗಿ ಏನನ್ನು ಕೊಡುವನು? ಆಯ್ಕೆಗಳು ಬೆಳ್ಳಿ ನಾಣ್ಯ, ಚಿನ್ನದ ನಾಣ್ಯ, ಹಿತ್ತಾಳೆ ನಾಣ್ಯ, ತಾಮ್ರದ ನಾಣ್ಯ. ಸರಿಯಾದ ಉತ್ತರ ಆ ಚಿನ್ನದ ನಾಣ್ಯ. ಪ್ರಶ್ನೆ 11 ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು? ಆಯ್ಕೆಗಳು ಕೋವಿಗೆ, ಕತ್ತಿಗೆ, ಕೊಡಲಿಗೆ, ಸುತ್ತಿಗೆ. ಸರಿಯಾದ ಆಯ್ಕೆ ಈ ಕೊಡಲಿಗೆ. ಪ್ರಶ್ನೆ 12 ಕತ್ತಲೆಯ ನಿಜ ಜನಕನು ಯಾರು? ಆಯ್ಕೆಗಳು ಭಗವಂತ, ಸೈತಾನ, ಪಿಶಾಚಿ, ದೆವ್ವ. ಸರಿಯಾದ ಆಯ್ಕೆ ಆ ಸೈತಾನ. ಪ್ರಶ್ನೆ 13
ಅಣ್ಣಂದಿರಿಗೆ ಯಾವ ರೋಗ ಹಿಡಿದಿದೆ ಎಂದು ಬೋಳೇಶಂಕರ ಹೇಳುತ್ತಾನೆ. ಆಯ್ಕೆಗಳು: ಅತಿ ಆಸೆಯ ರೋಗ, ದುರಾಸೆಯ ರೋಗ, ಮಾನಸಿಕ ರೋಗ, ಅಧಿಕಾರದ ಆಸೆಯ ರೋಗ. ಸರಿಯಾದ ಉತ್ತರ ಈ ಅಧಿಕಾರದ ಆಸೆಯ ರೋಗ. ಪ್ರಶ್ನೆ 14. ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂತವರು ಪಿಶಾಚಿಯ ಈ ಹೇಳಿಕೆ ಇವರಿಗೆ ಸಂಬಂಧಿಸಲಾಗಿದೆ. ಆಯ್ಕೆಗಳು: ಬೋಳೇಶಂಕರನಿಗೆ, ಬೋಳೇಶಂಕರನ ಅಣ್ಣಂದಿರಿಗೆ, ಸೈತಾನನಿಗೆ, ಪಿಶಾಚಿಗೆ. ಸರಿಯಾದ ಉತ್ತರ ಆ ಬೋಳೇಶಂಕರನ ಅಣ್ಣಂದಿರಿಗೆ. ಮುಖ್ಯ ಪ್ರಶ್ನೆ 3. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ? ಉತ್ತರ: ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ದುಂಬಿಗೆ ಉರಿಯುವ ಕಣ್ಣು, ಹೊಳೆಯುವ ಹಲ್ಲು, ಎತ್ತಿನ ಹಾಗೆ ಕೊಂಬುಗಳಿಂದ ಕೂಡಿದ ಹಾಗೆ ಕಾಣಿಸುತ್ತದೆ. ಪ್ರಶ್ನೆ 2. ಸಾಹುಕಾರಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ಉತ್ತರ: ಸಾಹುಕಾರಣ್ಣನು ದುಡ್ಡಿರೋ ಪೆಟ್ಟಿಗೆ, ಆಭರಣ ತನಗೆ, ಒಳ್ಳೆ ಗದ್ದೆ, ತೋಟ, ಹೊಲವೆಲ್ಲ ಸರದಾರನಿಗೆ, ನದಿ ಹತ್ತಿರ ಕಲ್ಲು ಮರದಡಿ ಇದೆಯಲ್ಲ ಅದು ಬೆಪ್ತಕಡಿಗೆ ಎಂದು ಆಸ್ತಿಯನ್ನು ಹಂಚಿದನು. ಪ್ರಶ್ನೆ 3. ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿದ್ದು ಏಕೆ? ಉತ್ತರ: ಸೈತಾನನು 3 ಪಿಶಾಚಿಗಳನ್ನು ಬೋಳೇಶಂಕರ ಮತ್ತು ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆದು ತನ್ನಿ ಅಂತ ಭೂಲೋಕಕ್ಕೆ ಕಳುಹಿಸಿದರು. ಪ್ರಶ್ನೆ 4. ಕೋಡಂಗಿಯು ತಾನು ಬೆಳಗಿನಿಂದ ಏನನ್ನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ? ಉತ್ತರ: ಕೋಡಂಗಿಯು ತಾನು ಬೆಳಗಿನಿಂದ 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗಿದೆ, ಸೊಲಗಿ ಅನ್ನ ಉಂಡೆ, 1 ಗಡಿಗೆ ಅಂಬಲಿ ಕುಡಿದೆ, ಗಡದ್ದಾಗಿ 3 ಗಂಟೆ ನಿದ್ದೆ ಮಾಡಿದೆ ಎಂದು ಹೇಳುತ್ತಾನೆ. ಪ್ರಶ್ನೆ 5. ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ಏನನ್ನು ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿಸುತ್ತಾರೆ? ಉತ್ತರ: ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ಮೊದಲಿಗೆ ಅರ್ಧ ರಾಜ್ಯ, ನಂತರ ಸಂಪೂರ್ಣ ರಾಜ್ಯ, ಕೊನೆಯದಾಗಿ ಸಂಪೂರ್ಣ ರಾಜ್ಯದ ಜೊತೆಯಲ್ಲಿ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡುವುದಾಗಿ ಡಂಗೂರ ಸಾರಿಸುತ್ತಾರೆ. ಪ್ರಶ್ನೆ 6. ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ? ಉತ್ತರ: ಪಿಶಾಚಿಗಳು ಧಾನ್ಯದಿಂದ ನಾಣ್ಯ ಹಾಗೂ ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ. ಪ್ರಶ್ನೆ 7. ಬೋಳೇಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾಹುಕಾರಣ್ಣನು ಏನು ಹೇಳುತ್ತಾನೆ? ಉತ್ತರ: ಬೋಳೇಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾಹುಕಾರಣ್ಣನು, ಬೋಳೇಶಂಕರ ಎಂತ ಕೆಲಸ ಮಾಡಿದ್ದೆ? ಬೇಜವಾಬ್ದಾರಿ ಹುಡುಗಿಯರಿಗೆಲ್ಲ ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟಿಯಂತಲ್ಲ, ನನಗೆ ಕೊಡಬಾರದಿತ್ತೆ. ನನಗೆ ತುಸು ಹಣ ಸಿಕ್ಕಿದ್ದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೂಟೆ ಇಡೋ ಹಾಗೆ ಮಾಡ್ತಿದ್ದೆ ಎಂದು ಹೇಳುತ್ತಾನೆ. ಪ್ರಶ್ನೆ 8. ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ? ಉತ್ತರ: ಸೈತಾನನ ಆಗಮನವನ್ನು ಭಾಗವತರು ಬಂದನೋ ಸೈತಾನ ಬಂದನೋ, ಸರ್ವ ಕೆಡುಕಿನ ಒಡೆಯ ಬಂದನು, ತನ್ನ ಚಿನ್ನದ ಹಲ್ಲು ಸಿಡಿವಂತ ಗವಡಿಸಿ ನಗುತ್ತ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಬತ್ತಿಸುತ್ತಲಿ ಜೀವರಸಗಳ ಕತ್ತಲೆಯ ನಿಜಜನಕ ಬಂದನೋ ಬೆಳಕ ನೋಡಿಸುವಾತ ಎಂದು ತಿಳಿಸುತ್ತಾರೆ. ಪ್ರಶ್ನೆ 9. ಸೈತಾನನಿಗೆ ಮೊದಲ ಪಂಕ್ತಿಯ ಊಟ ನಿರಾಕರಿಸಿದ್ದು ಏಕೆ? ಉತ್ತರ: ಬೋಳೇಶಂಕರನ ರಾಜ್ಯದಲ್ಲಿ ಯಾರು ಕೆಲಸ ಮಾಡಿ ಕೈ ಜಿಗುಟು ಕಟ್ಟಿಲ್ಲವೋ ಅವರ ಊಟ ಆಮೇಲೆ, ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ. ಸೈತಾನನ ಕೈ ಕೆಲಸ ಮಾಡಿ ಜಿಗುಟು ಕಟ್ಟಿಲ್ಲದ ಕಾರಣ ಸೈತಾನನಿಗೆ ಮೊದಲ ಪಂಕ್ತಿಯ ಊಟ ನಿರಾಕರಿಸಲಾಗಿತ್ತು. ಪ್ರಶ್ನೆ 10. ಬೋಳೇಶಂಕರ ಏನೆಂದು ಡಂಗೂರ ಸಾರಿಸುತ್ತಾನೆ? ಉತ್ತರ: ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ತಲೆಯಿಂದ ಕೆಲಸ ಮಾಡೋದನ್ನ ಕಲಿಸಿಕೊಡುತ್ತಾನೆ. ಜನ ಎಲ್ಲರೂ ಊರಾಚೆ ಎತ್ತರವಾದ ಗೋಪುರ ಇದೆಯಲ್ಲ ಅಲ್ಲಿ ಸೇರಬೇಕೆಂದು ಬೋಳೇಶಂಕರ ಡಂಗೂರ ಸಾರಿಸುತ್ತಾನೆ. ಮುಖ್ಯ ಪ್ರಶ್ನೆ 5. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬೋಳೇಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸುತ್ತಾರೆ? ಉತ್ತರ: ಭಾಗವತರು ಶಿವಪುರದ 3 ಅಣ್ಣ ತಮ್ಮಂದಿರನ್ನು ಪರಿಚಯಿಸುತ್ತಾ, ದೊಡ್ಡವನು ಸರದಾರ ಸೋಮಣ್ಣ, ಆಳೋದಕ್ಕೆ ಹುಟ್ಟಿದವನು, ಕುರಿ ಕೋಳಿ ಕೊಂದೋನು, ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನು ಕೊಲ್ಲಬಲ್ಲವನು. ಎರಡನೆಯವನು ಸಾಹುಕಾರ ಕಾಮಣ್ಣ, ಹೊಟ್ಟೆ ಮಜಬೂತಣ್ಣ, ಅದಕ್ಕೆ ಅವನ ಉರ್ಫ್ನಾಮ ಡುಬ್ಬಣ್ಣ, ಎಣಿಸೋದ್ರಲ್ಲಿ ಜಾಣ, ಯಾರ್ಯಾರ ಜಮೀನು ಎಷ್ಟೆಕರೆ ಐತಣ್ಣ ಅಂದರೆ ತಕ್ಷಣ ಅಂಕಿ ಸಂಖ್ಯೆಗಳ ಸಮೇತ ಹೇಳುವಾತ. ಇನ್ನು ಮೂರನೆಯವನು ಬೆಪ್ತಕಡಿ ಬೋಳೇಶಂಕರ, ಈತನಿಗೆ ಮಳೆ ಬೆಳೆಗಳೇ ಪ್ರಪಂಚವಾಗಿದ್ದು ಒಂದು ನೊಣಕ್ಕೂ ನೋಯಿಸದ ಪ್ರಕೃತಿ ಪ್ರೇಮಿಯಾಗಿದ್ದನು.
ಈತನು ಮಳೆ ಬರುವುದನ್ನು ಮುಂಚಿತವಾಗಿಯೇ ಊಹಿಸುತ್ತಿದ್ದನು ಮತ್ತು ಹಕ್ಕಿಗಳ ಹಾಡಿನ ಅರ್ಥ ಹೇಳಬಲ್ಲವನಾಗಿದ್ದನು. ಆದರೆ ಈತನಿಗೆ ಕೈಬೆರಳುಗಳ ಸಹಾಯವಿಲ್ಲದೆ ಎಣಿಸಲು ಬರುತ್ತಿರಲಿಲ್ಲ. ಹೀಗೆ ಭಾಗವತರು ಸೋಮಣ್ಣನ ಅಧಿಕಾರದ ಆಸೆ, ಕಾಮಣ್ಣನ ಧನದಾಸೆ ಹಾಗೂ ಬೋಳೈಶಂಕರನ ಮುಗ್ಧ ಕಾಯಕ ನಿಷ್ಠೆಯನ್ನು ಪರಿಚಯಿಸುತ್ತಾರೆ. ಪ್ರಶ್ನೆ 2. ಬೋಳೈಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಲು ಕಾರಣವೇನು? ಉತ್ತರ. ಸೈತಾನನು ಬೋಳೈಶಂಕರ ಮತ್ತು ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಲು 3 ಪಿಶಾಚಿಗಳನ್ನು ಕಳುಹಿಸುತ್ತಾನೆ. ಅಣ್ಣಂದಿರು ಅತಿಯಾಸೆ ಉಳ್ಳವರಾಗಿದ್ದು, ಪಿಶಾಚಿಗಳ ಪ್ರಚೋದನೆಗೆ ಸುಲಭವಾಗಿ ವಶವಾಗಿ ಬೆಟ್ಟದ ತುದಿಯಿಂದ ಧುಮುಕಲು ಸಹ ಸಿದ್ಧರಾಗುತ್ತಿದ್ದರು. ಆದರೆ ಬೋಳೈಶಂಕರನು ಅತ್ಯಂತ ನೆಮ್ಮದಿ ಹಾಗೂ ಸರಳ ಸ್ವಭಾವದವನಾಗಿದ್ದು, ಪಿಶಾಚಿಯ ಯಾವ ಕುತಂತ್ರಕ್ಕೂ ಬಗ್ಗಲಿಲ್ಲ. ಆಸ್ತಿ ಹಂಚುವಾಗ ಅಣ್ಣಂದಿರು ಹೇಳಿದ್ದನ್ನೆಲ್ಲ ಬೋಳೈಶಂಕರನು ಉದಾರವಾಗಿ ಬಿಟ್ಟುಬಿಡುತ್ತಾನೆ ಹಾಗೂ ಮಾತಿಗೊಮ್ಮೆ ಶಿವನ ಹೆಸರು ಸ್ಮರಿಸುತ್ತಿದ್ದನು. ಈತನ ಕಾಯಕ ನಿಷ್ಠೆ ಮತ್ತು ಶುದ್ಧ ಮನಸ್ಸಿನಿಂದಾಗಿ ಪಿಶಾಚಿಗೆ ಈತನನ್ನು ದುರ್ಮಾರ್ಗಕ್ಕೆ ತಳ್ಳಲು ಸಾಧ್ಯವಾಗದೆ ಸೋಲೊಪ್ಪಿಕೊಳ್ಳುತ್ತದೆ. ಆದ್ದರಿಂದ ಬೋಳೈಶಂಕರನಿಗಿಂತ ಆಸೆಗೆ ಬೇಗ ಬಲಿಯಾಗುವ ಅವನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳುತ್ತದೆ. ಪ್ರಶ್ನೆ 3. ಬೋಳೈಶಂಕರನು ನಾಣ್ಯ ಹಾಗೂ ಸೈನಿಕರನ್ನು ಪಡೆದ ಪ್ರಸಂಗವನ್ನು ವಿವರಿಸಿ. ಉತ್ತರ. ರಾಜಕುಮಾರಿಯ ಹೊಟ್ಟೆನೋವು ವಾಸಿ ಮಾಡಲು ಬೋಳೈಶಂಕರನು ಹೊರಟಾಗ ಎರಡನೇ ಪಿಶಾಚಿಯು ಮುದುಕಿಯ ವೇಷದಲ್ಲಿ ಬಂದು ತನಗೆ ಹೊಟ್ಟೆನೋವು ಎಂದು ಅಳುತ್ತದೆ. ಬೋಳೈಶಂಕರನು ತನ್ನಲ್ಲಿದ್ದ ಬೇರನ್ನು ಕೊಟ್ಟು ಶಿವ ಒಳ್ಳೆಯದು ಮಾಡಲಿ ಎಂದಾಗ ಹೆದರಿದ ಪಿಶಾಚಿಯು ಧಾನ್ಯದಿಂದ ನಾಣ್ಯಗಳನ್ನು ತಯಾರಿಸಿಕೊಡುತ್ತದೆ. ನಂತರ ಅರಮನೆಗೆ ಹೋದ ಬೋಳೈಶಂಕರನು ರಾಜಕುಮಾರಿಗೆ ಬೇರನ್ನು ನೀಡಿ ಮತ್ತೆ ಶಿವ ಒಳ್ಳೆಯದು ಮಾಡಲಿ ಎಂದಾಗ ಹಾಸಿಗೆ ಕೆಳಗಿದ್ದ 3ನೇ ಪಿಶಾಚಿಯು ನಡುಗುತ್ತಾ ಹೊರಬರುತ್ತದೆ. ಆ ಪಿಶಾಚಿಯನ್ನು ಬೋಳೈಶಂಕರನು ಹೊಡೆಯಲು ಹೋದಾಗ ಅದು ಪ್ರಾಣ ಭಯದಿಂದ ಒಣ ಹುಲ್ಲಿನ ಎಸಳುಗಳಿಂದ ಸೈನಿಕರನ್ನು ತಯಾರಿಸಿಕೊಡುತ್ತದೆ. ಹೀಗೆ ಬೋಳೈಶಂಕರನು ತನ್ನ ಧರ್ಮ ಹಾಗೂ ಶಿವನ ಹೆಸರಿನ ಬಲದಿಂದ ಪಿಶಾಚಿಗಳಿಂದ ನಾಣ್ಯ ಹಾಗೂ ಸೈನಿಕರನ್ನು ಪಡೆಯುತ್ತಾನೆ. ಪ್ರಶ್ನೆ 4. ರಾಜಕುಮಾರಿಯ ಹೊಟ್ಟೆನೋವು ಪ್ರಸಂಗದಿಂದ ಬೋಳೈಶಂಕರ ರಾಜನಾದ ಕಥೆಯನ್ನು ತಿಳಿಸಿ. ಉತ್ತರ. ರಾಜಕುಮಾರಿಗೆ ಹಿಡಿದಿದ್ದ ತೀವ್ರ ಹೊಟ್ಟೆನೋವನ್ನು ವಾಸಿ ಮಾಡಿದವರಿಗೆ ಅರ್ಧ ರಾಜ್ಯ ಮತ್ತು ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡುವುದಾಗಿ ರಾಜನು ಸಾರಿಸುತ್ತಾನೆ. ಬೋಳೈಶಂಕರನು ತನ್ನಲ್ಲಿದ್ದ ದಿವ್ಯ ಬೇರಿನಿಂದ ರಾಜಕುಮಾರಿಯ ನೋವನ್ನು ವಾಸಿ ಮಾಡಲು ಅರಮನೆಗೆ ಬರುತ್ತಾನೆ. ರಾಜಕುಮಾರಿಗೆ ಬೇರನ್ನು ನೀಡುತ್ತಾ ಅದನ್ನು ಬಾಯಲ್ಲಿಟ್ಟು ಜಿಗಿದು ನುಂಗಿದರೆ ಶಿವ ಒಳ್ಳೆಯದು ಮಾಡುತ್ತಾನೆಂದು ಆತನು ಹೇಳುತ್ತಾನೆ. ಶಿವನ ಹೆಸರು ಕೇಳಿ ರಾಜಕುಮಾರಿಯ ಹಾಸಿಗೆ ಕೆಳಗಿದ್ದ ಪಿಶಾಚಿ ನಡುಗುತ್ತಾ ಹೊರಬರುತ್ತದೆ. ಶಿವನ ಹೆಸರಿಗೆ ಹೆದರಿ ರಾಜಕುಮಾರಿಗೆ ಹಿಡಿದಿದ್ದ ಪಿಶಾಚಿ ಓಡಿ ಹೋಗುತ್ತದೆ. ಇದರಿಂದ ರಾಜಕುಮಾರಿಯ ಹೊಟ್ಟೆನೋವು ತಕ್ಷಣವೇ ವಾಸಿಯಾಗುತ್ತದೆ. ರಾಜನು ತನ್ನ ಮಾತಿನಂತೆ ಬೋಳೈಶಂಕರನಿಗೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿ ತನ್ನ ರಾಜ್ಯದ ನೂತನ ರಾಜನನ್ನಾಗಿ ಘೋಷಿಸುತ್ತಾನೆ. ಪ್ರಶ್ನೆ 5. ತನ್ನ ಕನಸನ್ನು ಕುರಿತು ಬೋಳೈಶಂಕರ ಮಂತ್ರಿಗೆ ಹೇಳಿದ್ದೇನು? ಉತ್ತರ. ಬೋಳೈಶಂಕರನು ತಾನು ರಾಜನಾದ ಮೇಲೆ ರಾಜ್ಯದಲ್ಲಿ ಸೈನ್ಯ, ತೆರಿಗೆ ಮತ್ತು ನಾಣ್ಯಗಳ ಅವಶ್ಯಕತೆ ಇರುವುದಿಲ್ಲ ಎಂದು ಮಂತ್ರಿಗೆ ಹೇಳುತ್ತಾನೆ. ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದೈಹಿಕ ಶ್ರಮ ವಹಿಸಿ ದುಡಿಯಬೇಕು ಮತ್ತು ಶ್ರಮಜೀವಿಗಳಿಗೆ ಮಾತ್ರ ಉಣ್ಣುವ ಹಕ್ಕಿರುತ್ತದೆ ಎನ್ನುತ್ತಾನೆ. ರಾಜ್ಯದಲ್ಲಿ ಧನ ಧಾನ್ಯದ ಸಂಗ್ರಹವಿಲ್ಲದಿರುವುದರಿಂದ ಶತ್ರುಗಳ ದಾಳಿಯ ಭಯವಾಗಲಿ ಹಣದ ಆಸೆಯಾಗಲಿ ಇರುವುದಿಲ್ಲ. ದಾರಿ ತಪ್ಪಿದವರಿಗೆ ಶಿಕ್ಷೆ ನೀಡುವ ಬದಲು ಗಾದೆ ಬಲ್ಲ ಹಿರಿಯರು ಬುದ್ಧಿ ಹೇಳಿ ತಿದ್ದುತ್ತಾರೆ. ಹೀಗೆ ಬೋಳೈಶಂಕರನು ಅಧಿಕಾರದ ಗರ್ವವಿಲ್ಲದೆ ಎಲ್ಲರೂ ಸಮಾನತೆಯಿಂದ ದುಡಿದು ತಿನ್ನುವ ಕಾಯಕ ರಾಜ್ಯದ ಕನಸನ್ನು ಹಂಚಿಕೊಳ್ಳುತ್ತಾನೆ. ಪ್ರಶ್ನೆ 6. ಸೈನಿಕರು ಆಡಿದ ಸಿಟಿ ಹಾಡಿನ ಸಾರಾಂಶವೇನು? ಉತ್ತರ. ಸೈನಿಕರು ಆಡಿದ ಸಿಟಿ ಹಾಡಿನಲ್ಲಿ ನಗರ ಜೀವನ ಮೇಲ್ನೋಟಕ್ಕೆ ತುಂಬಾ ಸುಂದರವಾಗಿ ಕಂಡರೂ ಅದರ ಗರ್ಭದಲ್ಲಿ ತುಂಬಿರುವ ಕೃತಕತನ, ಕಷ್ಟ, ನೋವು, ಸಂಕಟ, ಅಮಾನವೀಯತೆಯ ಕರಾಳ ಮುಖ ಎಷ್ಟು ಕ್ರೂರ ಎಂಬುದು ಬಿಂಬಿತವಾಗಿದೆ. ನಗರದಲ್ಲಿ ಕಾರ್ಖಾನೆಗಳ ದಟ್ಟ ಹೊಗೆಯಿಂದಾಗಿ ಆಕಾಶ ಹಾಗೂ ವಾಯುಮಂಡಲವೆಲ್ಲ ಕಲುಷಿತಗೊಂಡಿದೆ. ನಿರಂತರವಾಗಿ ಕೂಗುವ ಸೈರನ್ ಶಬ್ದದಿಂದಾಗಿ ನಗರದ ಬದುಕು ನೆಮ್ಮದಿಯಿಲ್ಲದ ಸಂತೆಯಂತಾಗಿದೆ. ಕೊಳೆಗೇರಿಗಳಲ್ಲಿ ಮಕ್ಕಳ ಭವಿಷ್ಯ ಕತ್ತಲಲ್ಲಿ ಮುಳುಗಿದರೆ, ಶ್ರೀಮಂತರ ಮಕ್ಕಳು ಮಾಲಿನ್ಯದ ನಡುವೆಯೂ ಕಾಡುಗಳಲ್ಲಿ ಮೆರೆಯುವ ಚಪಲ ಹೊಂದಿದ್ದಾರೆ. ಲಾಲ್ಚಿ ಹಾಗೂ ಕಂಟೇನರ್ ಗಿಡಗಳ ಎಲೆ ಹೂಗಳು ಮಾಲಿನ್ಯದಿಂದ ಕಪ್ಪಿಟ್ಟಿವೆ. ಒಟ್ಟಿನಲ್ಲಿ ಕೃತಕತೆಯ ನಗರ ಸಂಸ್ಕೃತಿಗಿಂತ ಹಳ್ಳಿಯ ಹಸಿರು ಸಾಮ್ರಾಜ್ಯವೇ ಶ್ರೇಷ್ಠವೆಂಬುದು ಈ ಹಾಡಿನ ಸಾರಾಂಶವಾಗಿದೆ. ಪ್ರಶ್ನೆ 7. ಸೈತಾನನು ತನ್ನ ಪರಿಚಯ ಮಾಡಿಕೊಂಡ ಬಗೆ ಹಾಗೂ
ಬಂದಂತಹ ಕಾರಣವನ್ನು ತಿಳಿಸಿ. ಉತ್ತರ: ಸೈತಾನನು ತನ್ನನ್ನು 28 ನರಕಗಳ ಅಧಿಪತಿ ಹಾಗೂ ಮಾನವರಿಗೆ ದುರ್ವ್ಯಸನಗಳನ್ನು ಅಂಟಿಸಿ ಅವರ ಕುಲವನ್ನೇ ನಾಶ ಮಾಡುವ ದೊರೆ ಎಂದು ಪರಿಚಯಿಸಿಕೊಳ್ಳುತ್ತಾನೆ. ಸುಳ್ಳು ಹಾಗೂ ಭ್ರಮೆಗಳ ಸಾಗರವನ್ನು ಸೃಷ್ಟಿಸಿ ಮಾನವರನ್ನು ನಾಶಪಡಿಸುವುದೇ ಈತನ ಮುಖ್ಯ ಕಾಯಕವಾಗಿದೆ. ಸೈತಾನನು ಶಿವಪುರದಲ್ಲಿದ್ದ ಬೋಳೆಶಂಕರ ಮತ್ತು ಅವನ ಸಹೋದರರ ಮಧ್ಯೆ ವೈಮನಸ್ಸು ತಂದು ನರಕಕ್ಕೆ ಕರೆತರಲು 3 ಪಿಶಾಚಿಗಳನ್ನು ಕಳುಹಿಸಿದ್ದನು. ಆದರೆ ಆ ಪಿಶಾಚಿಗಳಿಂದ ಯಾವುದೇ ಸುದ್ದಿ ಬರದೆ ವಿಫಲವಾದಾಗ ಸೈತಾನನು ಕಾರಣವನ್ನು ಖುದ್ದಾಗಿ ವಿಚಾರಿಸಲು ನಿರ್ಧರಿಸಿದನು. ಬೋಳೆಶಂಕರನ ಸರಳತೆ ಹಾಗೂ ಧರ್ಮದ ಶಕ್ತಿಯನ್ನು ಸ್ವತಃ ಪರೀಕ್ಷಿಸಲು ಸೈತಾನನು ನೇರವಾಗಿ ಭೂಲೋಕದ ಶಿವಪುರಕ್ಕೆ ಆಗಮಿಸುತ್ತಾನೆ. ಪ್ರಶ್ನೆ 8. ಬೋಳೆಶಂಕರ ತನ್ನ ಅಣ್ಣಂದಿರಿಗೆ ಸಿಪಾಯಿ ಮತ್ತು ನಾಣ್ಯಗಳನ್ನು ಮಾಡಿಕೊಡಲು ಏಕೆ ನಿರಾಕರಿಸುತ್ತಾನೆ? ಉತ್ತರ: ಅಣ್ಣಂದಿರು ಅತಿ ಆಸೆಯಿಂದ ಸಿಪಾಯಿ ಮತ್ತು ನಾಣ್ಯಗಳನ್ನು ಕೇಳಿದಾಗ ಬೋಳೆಶಂಕರನು ಅವುಗಳನ್ನು ಮಾಡಿಕೊಡಲು ಸ್ಪಷ್ಟವಾಗಿ ನಿರಾಕರಿಸುತ್ತಾನೆ. ಸೈನಿಕರು ಜನರನ್ನು ಕೊಲ್ಲುವ ಮತ್ತು ವೃದ್ಧರು ಮಕ್ಕಳನ್ನು ಅನಾಥರನ್ನಾಗಿ ಮಾಡುವ ಕೆಲಸ ಮಾಡುವುದರಿಂದ ಅವರನ್ನು ತಯಾರಿಸಿಕೊಡುವುದು ಮೂರ್ಖತನವೆನ್ನುತ್ತಾನೆ. ಸಾಹುಕಾರಣ್ಣನ ವಿಪರೀತ ತೆರಿಗೆಯ ಭಾರವನ್ನು ತಾಳಲಾರದೆ ಜನರು ದನ ಕರುಗಳನ್ನು ಮಾರಿ ಬೋಳೆಶಂಕರನ ರಾಜ್ಯಕ್ಕೆ ವಲಸೆ ಬರುತ್ತಿದ್ದಾರೆ. ಇಬ್ಬರು ಅಣ್ಣಂದಿರಿಗೆ ಅತಿಯಾಸೆ ಎಂಬ ವಾಸಿಯಾಗದ ದೊಡ್ಡ ರೋಗ ಹಿಡಿದಿದೆ ಎಂದು ಎಚ್ಚರಿಸುತ್ತಾನೆ. ಸೈನಿಕರು ಮತ್ತು ನಾಣ್ಯಗಳು ಸಮಾಜದಲ್ಲಿ ಹಿಂಸೆ ಹಾಗೂ ಭ್ರಷ್ಟಾಚಾರವನ್ನು ಮಾತ್ರ ತರುತ್ತವೆ ಎಂದು ನೈತಿಕ ಕಾರಣದಿಂದ ಬೋಳೆಶಂಕರನು ನಿರಾಕರಿಸುತ್ತಾನೆ. ಪ್ರಶ್ನೆ 9. ಯುದ್ಧ ಮಾಡಲು ಸೈನಿಕರು ಏಕೆ ನಿರಾಕರಿಸುತ್ತಾರೆ? ಉತ್ತರ: ಸೈತಾನನ ಸೈನಿಕರು ಶಿವಪುರದ ಮೇಲೆ ದಾಳಿ ಮಾಡಲು ಬಂದಾಗ ಜನರು ಸೈತಾನನ ಸೈನಿಕರನ್ನು ಹಳೆ ಸ್ನೇಹಿತರಂತೆ ನೋಡುತ್ತಾರೆ, ಊಟ ತಿಂಡಿ ಕೊಡುತ್ತಾರೆ. ಹಿಂದೆ ಬೋಳೆಶಂಕರನ ಮೆರವಣಿಗೆಯಲ್ಲಿದ್ದವರು ನೀವಲ್ಲವೇ ಅಂತ ಗುರುತು ಹಿಡಿಯುತ್ತಾರೆ. ಸೈನಿಕರು ಜಗಳದ ಭಾಷೆ ಮಾತನಾಡಿದರೆ ಜನರು ಸ್ನೇಹದ ಭಾಷೆ ಆಡುತ್ತಾರೆ. ಇರುವೆಗಾದರೂ ಸಿಟ್ಟಿರಬಹುದು, ಈ ಜನಗಳಲ್ಲಿಲ್ಲ. ಏನು ಕೇಳಿದರೂ ಅವರಿಗೆ ಕೊಡುತ್ತಾರೆ. ನಿರ್ಲಕ್ಷ್ಯದಿಂದ ಏನನ್ನಾದರೂ ಹಾಳು ಮಾಡಿದರೆ ಒಳ್ಳೆಯ ವಸ್ತುಗಳ ಹಾಳು ಮಾಡುತ್ತೀರಿ, ನೀವೇ ತೆಗೆದುಕೊಂಡು ಹೋಗಿ ಎನ್ನುತ್ತಾರೆ. ನಿಮ್ಮ ಸ್ವಂತ ದೇಶದಲ್ಲಿ ಜೀವನ ನಡೆಸುವುದು ಕಷ್ಟವಾಗಿದ್ದರೆ ನಮ್ಮ ಜೊತೆಯಲ್ಲಿ ಇದ್ದು ಬಿಡಿ ಅನ್ನುತ್ತಾರೆ. ಇಂಥವರ ಜೊತೆ ಯುದ್ಧ ಮಾಡುವುದು ಸಾಧ್ಯವಿಲ್ಲ ಎಂದು ಸೈನಿಕರು ನಿರಾಕರಿಸುತ್ತಾರೆ. ಪ್ರಶ್ನೆ 10. ಸೈನಿಕರು ಏನೇನನ್ನು ನಾಶ ಮಾಡಿದರು ಎಂದು ಶಿವಪುರದ ಜನರು ಹೇಳುತ್ತಾರೆ? ಉತ್ತರ: ಬೋಳೆಶಂಕರನ ಅಣ್ಣನ ಸೈನಿಕರು ಶಿವಪುರದ ಜನರ ಮನೆಗಳಿಗೆ ಬೆಂಕಿ ಇಟ್ಟು ಧ್ವಂಸಗೊಳಿಸಲು ಪ್ರಾರಂಭಿಸಿದರು. ಜನರು ನಿಮಗೆ ಬೇಕಾದುದನ್ನು ತೆಗೆದುಕೊಂಡು ಹೋಗಿ ಎಂದು ವಿನಂತಿಸಿದರೂ ಕೇಳದ ಸೈನಿಕರು ದನ ಕರುಗಳನ್ನು ಕೊಂದು ಚೆಲ್ಲಿದರು. ತೋಟಗಳಿಗೆ ನುಗ್ಗಿ ಎಳನೀರು ಕುಡಿದು ಫಲವತ್ತಾದ ಮರಗಳನ್ನು ಕಡಿದು ಉರುಳಿಸಿದ್ದಲ್ಲದೆ ಸುಂದರವಾದ ಹಸಿರು ಗದ್ದೆಗಳಿಗೆ ಬೆಂಕಿ ಇಟ್ಟು ಬೆಳೆ ನಾಶಪಡಿಸಿದರು. ನಾವೇನು ಮಾಡಿದರೆ ನಿಮ್ಮ ಕೋಪ ಶಮನವಾಗುತ್ತದೆ ಎಂದು ಶಾಂತಿಯಿಂದ ಕೇಳಿದರೂ ಸೈನಿಕರು ದೌರ್ಜನ್ಯ ಮುಂದುವರಿಸಿದರು. ಸೈನಿಕರು ಮನೆ, ಬೆಳೆ, ಮರ ಹಾಗೂ ದನ ಕರುಗಳನ್ನು ನಾಶಪಡಿಸಿದ ಬಗ್ಗೆಯನ್ನು ಜನರು ಬೋಳೆಶಂಕರನಲ್ಲಿ ಹೇಳಿದರು. ಪ್ರಶ್ನೆ 11. ಚಿನ್ನ ತೆಗೆದುಕೊಂಡು ಅನ್ನ ಕೊಡು ಎಂದ ಸೈತಾನನಿಗೆ ಶಿವಪುರದ ಜನರು ಹೇಗೆ ಪ್ರತಿಕ್ರಿಯಿಸಿದರು? ಉತ್ತರ: ತನಗೆ ಈಗ ಹಸಿವೆಯಾಗಿದೆ, ಅನ್ನ ಕೊಡಿ, ಪುಕ್ಕಟೆ ಬೇಡ, ಚಿನ್ನದ ನಾಣ್ಯ ಕೊಡುತ್ತೇನೆ ಎಂದು ಶಿವಪುರದ ಜನರಿಗೆ ಸೈತಾನ ಹೇಳುತ್ತಾನೆ. ಅದಕ್ಕೆ ಆ ಜನರು ಅದು ಹೇಗೆ ಸಾಧ್ಯ ತೋರಿಸೆಂದು ನಾಣ್ಯವನ್ನು ನೋಡುತ್ತಾರೆ. ತನ್ನ ಮನೆಯಲ್ಲಿ ಮಕ್ಕಳು ಆಡಿಬಿಟ್ಟ ನಾಣ್ಯಗಳೇ ಬೊಗಸೆ ತುಂಬ ಇವೆ, ಮತ್ತೆ ಇವುಗಳನ್ನು ತೆಗೆದುಕೊಂಡು ಏನು ಮಾಡಲಿ ಎಂದು ಒಬ್ಬ ಕೇಳಿದರೆ ಮತ್ತೊಬ್ಬನು, ನಾಣ್ಯಗಳನ್ನು ಇಟ್ಟುಕೊಂಡು ಆಡೋಕೆ ತನಗೆ ಸಣ್ಣ ಮಕ್ಕಳೇ ಇಲ್ಲ, ನನ್ನ ಹತ್ತಿರ ಆಗಲೇ ಇಂಥ ನಾಣ್ಯಗಳು 3 ಇವೆ ಎಂದ. ನಾಣ್ಯ ತೆಗೆದುಕೊಂಡು ಮಾಡಬೇಕಾದ್ದೇನಿಲ್ಲ, ಏಕೆಂದರೆ ಅಲ್ಲಿ ತೆರಿಗೆಗಳಿಲ್ಲ. ಕೆಲಸದಿಂದ ಕೆಲಸ, ಅನುಕೂಲಗಳನ್ನು ವಿನಿಮಯ ಮಾಡಿಕೊಳ್ಳುತ್ತೇವೆ. ಉಪಯೋಗವಿಲ್ಲದ ವಸ್ತುಗಳನ್ನು ಶೇಖರಿಸಿಟ್ಟುಕೊಂಡು ಮಾಡೋದೇನು? ಆದ್ದರಿಂದ ಅನ್ನ ಕೊಡುವುದಾದರೆ ನಾಣ್ಯದ ಅವಶ್ಯಕತೆ ಇಲ್ಲ ಎಂದು ನಾಣ್ಯವನ್ನು ನಿರಾಕರಿಸಿ ಸೈತಾನನಿಗೆ ಪ್ರೀತಿಯಿಂದ ಉಣ್ಣಲು ಬಡಿಸಿದರು. ಪ್ರಶ್ನೆ 12. ತಲೆಯಿಂದ ಕೆಲಸ ಮಾಡಬೇಕೆಂಬ ಸೈತಾನನ ಭಾಷಣದ ಸಾರಾಂಶವನ್ನು ವಿವರಿಸಿ. ಉತ್ತರ: ಸೈತಾನನು ಗೋಪುರವನ್ನು ಏರಿ ಜನರಿಗೆ ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ಭಾಷಣ ಮಾಡುತ್ತಾ ದೈಹಿಕ ಶ್ರಮ ವಹಿಸುವುದು ಆದಿಮ ಪದ್ಧತಿ ಎಂದು ಪ್ರತಿಪಾದಿಸುತ್ತಾನೆ. ತಲೆಯನ್ನು ಉಪಯೋಗಿಸಿ ನಾಣ್ಯಗಳನ್ನು ಜಾರಿಗೆ ತಂದರೆ ಸಾವಿರಾರು ಜನರ ಶ್ರಮವನ್ನು ಬೆರಳೆಣಿಕೆಯಷ್ಟು ನಾಣ್ಯಗಳಿಂದ ನಿಯಂತ್ರಿಸಬಹುದು ಎನ್ನುತ್ತಾನೆ.
ಸುಖಗಳನ್ನು ಅನುಭವಿಸುವ ನಗರಗಳನ್ನು ನಿರ್ಮಿಸಿ ಮಾನವನ ಆಸೆಗಳನ್ನು ಹೆಚ್ಚಿಸುವುದೇ ನಿಜವಾದ ನಾಗರಿಕತೆಯ ಸಂಕೇತವೆಂದು ಆಸೆ ತೋರಿಸುತ್ತಾನೆ. ಕಲೆಯ ಉಪಕರಣಗಳನ್ನು ಬಳಸಿ ಪ್ರಪಂಚವನ್ನು ನಿಯಂತ್ರಿಸಬಹುದು ಅಥವಾ ನಾಶಪಡಿಸಬಹುದು ಎನ್ನುತ್ತಾನೆ. ಸೈತಾನನ ಈ ಭಾಷಣವು ಮಾನವನ ಶ್ರಮವನ್ನು ದೋಚುವ ಆಧುನಿಕತೆಯ ಕುತಂತ್ರಗಳನ್ನು ಸ್ವಾರಸ್ಯಕರವಾಗಿ ವರ್ಣಿಸುತ್ತದೆ. ಪ್ರಶ್ನೆ 13. ಶ್ರಮಜೀವನ ಹಾಗೂ ಸರಳ ಬದುಕನ್ನು ರೂಢಿಸಿಕೊಳ್ಳುವವರಿಗೆ ಪಿಶಾಚಿಗಳು ಏನು ಮಾಡಲಾರವು ಎಂಬುದು ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ? ಉತ್ತರ. ಬೋಳಿ ಶಂಕರನಿಗೆ ಹೊಲದಲ್ಲಿ ಮೈಮುರಿದು ಕಾಯಕ ಮಾಡುವುದು ಮತ್ತು ಪ್ರಕೃತಿಯನ್ನು ಪ್ರೀತಿಸುವುದೇ ಜೀವನಾಧಾರವಾಗಿತ್ತು. ಅವನ ಮನಸ್ಸು ಶುದ್ಧವಾಗಿದ್ದುದರಿಂದ ಸೈತಾನ ಕಳುಹಿಸಿದ ಪಿಶಾಚಿಗಳು ಅಥವಾ ಆಸ್ತಿ ಕಸಿದುಕೊಂಡ ಅಣ್ಣಂದಿರು ಅವನನ್ನು ಅಧರ್ಮದತ್ತ ಸೆಳೆಯಲು ವಿಫಲವಾದರು. ರಾಜ ಪದವಿ ಸಿಕ್ಕಾಗಲೂ ಅವನು ಅಹಂಕಾರ ಪಡದೆ ಪ್ರತಿಯೊಬ್ಬರೂ ದುಡಿದು ಉಣ್ಣಬೇಕು ಎಂಬ ಕಾಯಕ ನಿಯಮ ರೂಪಿಸಿದನು. ದುರಾಶೆ ಇದ್ದವರನ್ನು ಮಾತ್ರ ಪಿಶಾಚಿಗಳು ವಶಪಡಿಸಿಕೊಳ್ಳಬಲ್ಲವು. ಆದರೆ ಬೋಳೇಶಂಕರನ ನಿರಾಸೆ, ಕಾಯಕ ನಿಷ್ಠೆ ಮತ್ತು ಅಹಿಂಸೆಯ ಮುಂದೆ ಸೈತಾನನ ಬಲ ಸಂಪೂರ್ಣ ಕುಸಿಯಿತು. ಹೀಗೆ ಸತ್ಯ ಹಾಗೂ ಶ್ರಮದ ಬದುಕನ್ನು ನಡೆಸುವವರನ್ನು ದುಷ್ಟ ಶಕ್ತಿಗಳು ಅಂದರೆ ಪಿಶಾಚಿಗಳು ಏನು ಮಾಡಲಾರವು ಎಂಬ ಮಹತ್ವದ ಸಂದೇಶ ವ್ಯಕ್ತವಾಗಿದೆ. ಪ್ರಶ್ನೆ 14. ಹಸಿರೇ ಉಸಿರು ಎಂಬುದನ್ನು ಬೋಳೇಶಂಕರನ ಪಾತ್ರದ ಮೂಲಕ ನಾಟಕಕಾರರು ಹೇಗೆ ಸ್ಪಷ್ಟಪಡಿಸಿದ್ದಾರೆ ವಿಮರ್ಶಿಸಿ. ಉತ್ತರ. ನಾಟಕಕಾರರಾದ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬೋಳೇಶಂಕರನ ಪಾತ್ರದ ಮೂಲಕ ಹಸಿರೇ ಉಸಿರು ಎಂಬ ಮಹತ್ವದ ತತ್ವವನ್ನು ಮಂಡಿಸಿದ್ದಾರೆ. ಬೋಳೇಶಂಕರನಿಗೆ ಕಾಡು, ನದಿ, ಮಣ್ಣು ಮತ್ತು ಭೂಮಿಯೇ ದೈವ ಸ್ವರೂಪವಾಗಿದ್ದವು. ಹಸಿರನ್ನು ಪ್ರೀತಿಸಲು ಅಂತಃಕರಣ ತೆರೆದರೆ ಸಾಕು, ಅದು ಹೃದಯದ ಕೊಳೆಯನ್ನು ತೊಳೆದು ಪರಿಶುದ್ಧಗೊಳಿಸುತ್ತದೆ ಎಂಬುದು ಅವನ ನಂಬಿಕೆಯಾಗಿತ್ತು. ತಾನು ಹಸಿರು ಸಾಮ್ರಾಜ್ಯದ ಪ್ರಜೆ ಎಂದು ಹೇಳಿಕೊಳ್ಳುವ ಈತನು ಜಯ ಜಯ ಶಿವಪುರಿಗೆ, ಹಸಿರೂರಿನ ತವರೂರಿಗೆ ಎಂದು ಹಾಡುತ್ತಾನೆ. ಶ್ರಮಪಟ್ಟು ಭೂಮಿಯಲ್ಲಿ ದುಡಿದಷ್ಟು ಹಸಿರು ತೆನೆಯಾಡುತ್ತದೆ ಹಾಗೂ ಅದೇ ಮನುಕುಲಕ್ಕೆ ನಿಜವಾದ ಜೀವಾಧಾರಕ ಎಂದು ತೋರಿಸಿಕೊಡುವ ಮೂಲಕ ನಾಟಕಕಾರರು ಹಸಿರೇ ನಿಜವಾದ ಉಸಿರು ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ.